ಬ್ಯಾಟರಾಯನಪುರ ವಿಧಾನಸಭಾ ವ್ಯಾಪ್ತಿಯ ಬ್ಯಾಟರಾಯನಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ. ಬ್ಯಾಟರಾಯನಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಸರೋಜಮ್ಮರವರು, ಉಪಾಧ್ಯಕ್ಷರಾಗಿ ಮಾನ್ಯ ಸಿ ಭಾಸ್ಕರ್ ರವರು ಆಯ್ಕೆಯಾಗಿದ್ದಾರೆ. ಸಹಕಾರ ಸಂಘದಲ್ಲಿ ಒಟ್ಟು 12 ಮಂದಿ ಸದಸ್ಯರಿದ್ದು, ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗಾಗಿ ಸೋಮವಾರ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ 7 ಸದಸ್ಯರ ಬೆಂಬಲದೊಂದಿಗೆ ಕ್ರಮವಾಗಿ ಅಧ್ಯಕ್ಷರಾಗಿ ಶ್ರೀಮತಿ ಸರೋಜಮ್ಮರವರು, ಉಪಾಧ್ಯಕ್ಷರಾಗಿ ಮಾನ್ಯ ಸಿ ಭಾಸ್ಕರ್ ರವರು ಆಯ್ಕೆಯಾದರು. ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರನ್ನ ಸಹಕಾರ ಸಂಘದ ನಿರ್ದೇಶಕರು, ಮುಖಂಡರು, ಬ್ಯಾಟರಾಯನಪುರ ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಕುವೆಂಪು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎನ್ ಶ್ರೀನಿವಾಸಯ್ಯ ರವರು, ಕಾಂಗ್ರೆಸ್ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಗೌರೀಶ್ ರವರು, ಸನ್ಮಾನ್ಯ ಶ್ರೀ ಹನುಮಂತಿ ರವರು, ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಮಾನ್ಯ ಎ ಮುನಿರಾಜು ರವರು, ಶ್ರೀ ಬಿ.ಕೆ. ಮಂಜುನಾಥ್ ಗೌಡ ರವರು, ನಿರ್ದೇಶಕರಾದ ಜೋಡಿದಾರ್ ಹರೀಶ್, ಶ್ರೀನಾಥ್, ಅಶೋಕ್ ಗೌಡ, ಮುನೇಗೌಡ, ಮಂಜುನಾಥ್ ರೆಡ್ಡಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಿತರರಿದ್ದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಶ್ರೀಮತಿ ಸರೋಜಮ್ಮರವರು ಮತ್ತು ನೂತನ ಉಪಾಧ್ಯಕ್ಷರಾದ ಶ್ರೀ ಸಿ ಭಾಸ್ಕರ್ ಅವರು ಮಾತನಾಡಿ, ನಮ್ಮನ್ನ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ ಬ್ಯಾಟರಾಯನಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ನಿರ್ದೇಶಕರುಗಳಿಗೆ, ನಮಗೆ ಮಾರ್ಗದರ್ಶನ ನೀಡಿದ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರಿಗೆ, ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ತುಂಬು ಹೃದಯದ ಧನ್ಯವಾದಗಳು ಎಂದು ತಿಳಿಸಿದರು. ಹಳೆ ಕಟ್ಟಡ ಇದೆ. ಇದು ಹಿಂದೆ ನಮ್ಮ ಯಾವ 20 ವರ್ಷದ ಇತಿಹಾಸ ಇದೆ. ಇದು ನಮ್ಮ ತಾತ ಜೋಡಿದಾರರು ಇದ್ದಾಗ ಆ ಕಾಲದಲ್ಲಿ ಇದು ಮಾಡಬೇಕು. ಮುಂದಿನ ದಿನಗಳಲ್ಲಿ ಎಲ್ಲರ ಒಂದು ಸಹಕಾರದಿಂದ ಒಟ್ಟಿಗೆ ಎಲ್ಲ ನಮ್ಮ ನಿರ್ದೇಶಕರು, ನಮ್ಮ ಅಧ್ಯಕ್ಷರು, ಅವರ ಜೊತೆಗೂಡಿ ನಮ್ಮ ನಿರ್ದೇಶಕರು, ನಮ್ಮ ಎಲ್ಲರೂ ಸೇರಿಕೊಂಡು ಒಗ್ಗೂಡಿಸ್ಕೊಂಡು ನಾವು ಮಾಡ್ತೀವಿ. ಇದು ಎರಡನೇ ಬಾರಿ ನಾನು ಆಯ್ಕೆಯಾಗಿರೋದು. ನಮ್ಮ ಸರೋಜಕ್ಕ ಅವರು ಅಧ್ಯಕ್ಷರಾಗಿದ್ದಾರೆ, ನಾವು ಉಪಾಧ್ಯಕ್ಷರಾಗಿದ್ದೀವಿ. ನಮ್ಮ ಸಹಕಾರ ಬಂಧುಗಳೆಲ್ಲ ನನಗೆ, ಆಮೇಲೆ ನಮ್ಮ ಸಹಕಾರ ಬಂಧುಗಳು ಓಟ್ ಕೊಟ್ಟು ನನ್ನ ಗೆಲ್ಲಿಸಿ, ಆಮೇಲೆ ನಮ್ಮ ನಾಯಕರಾದ ಶ್ರೀಮಂತ ಕೃಷ್ಣ ಬೇರೆಯವರು ಅವರ ಮಾರ್ಗದರ್ಶನದಲ್ಲಿ, ಅವರ ಸಹಕಾರದೊಂದಿಗೆ, ಹಾಗೂ ನಮ್ಮ ನಾಯಕರಾದಂಥ ಬ್ಲಾಕ್ ಅಧ್ಯಕ್ಷರಾದಂಥ ಎನ್ ಶ್ರೀನಿವಾಸಯ್ಯನವರು, ಹಾಗೂ ನಮ್ಮ ಜೋಡಿದಾರ್ ಹರೀಶ್, ನಮ್ಮ ಗೌರೀಶ್, ಆಮೇಲೆ ಮುನ್ರಾಜು, ಮಾಜಿ ಅಧ್ಯಕ್ಷರು VSSL, ಆಮೇಲೆ ನಮ್ಮ ಹನುಮಂತಿ ಯುವ ಮುಖಂಡರು, ಆಮೇಲೆ ನಮ್ಮ ರಾಜು ಕುಡಗೇಳ್ಳಿಯವರು, ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ದಿಲೀಪ್ ಕುಮಾರ್, ಆಮೇಲೆ ಹೆಬ್ಬಾಳದ ಅಂತಿದೆ. ಎಲ್ಲರ ಸಹಕಾರದೊಂದಿಗೆ, ಯಾಕಂದರೆ ಅವ್ರನ್ನ ನಾವು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ನಾನು ಸರ್ವಾನುಮತದಿಂದ ಮತದಿಂದ ಆಯ್ಕೆಯಾಗಿದ್ದೀನಿ. ತುಂಬ ಸಂತೋಷ ಆಗ್ತಾಯಿದೆ. ಸರ್ವಾನಂದರಿಗೆಲ್ಲ ಸುಮಾರು 70 ವರ್ಷದ ಒಂದು ಹಳೆ ಕಟ್ಟಡ ಇದೆ. ಈ ಕಟ್ಟಡ ಒಂದು ಹೊಸ ಕಟ್ಟಡ ಮಾಡೋಕ್ಕೆ ಒಂದು ಗುರಿ ಇದೆಯಾ? ಹೌದು ಸರ್. ಇದು ನಮ್ಮ ತಾತ ಅವರು ಈ ಸಂಸ್ಥೆಗೆ ಜೋಡಿದಾರ್ ಅಶೋಕಪ್ಪನವರು ಈ ಸಂಸ್ಥೆಗೆ ಕೊಡುಗೆಯಾಗಿ ಈ ದಾನ ಕೊಟ್ಟಿರ್ತಾರೆ. ನಮ್ಮ ಮನೆಯವರು ಹಿಂದೆ ನಮ್ಮ ತಾತ ಅವರು 10 ವರ್ಷ ಇಲ್ಲಿ ಅಧ್ಯಕ್ಷರಾಗಿರುವಂಥವರು ಈ ಸಂಸ್ಥೆಗೆ ದಾನ ಕೊಟ್ಟರು. ಹಾಗೂ ಇಲ್ಲಿ ನಮ್ಮ ಚಿಕ್ಕಪ್ಪ ಎನ್ ಸಿದ್ದರಾಮಯ್ಯನವರು ಅವರು 5 ವರ್ಷ ಆಡಳಿತದಲ್ಲಿ ಉತ್ತಮವಾದ ಕೆಲಸವನ್ನು ಸೇವೆ ಮಾಡಿರ್ತಾರೆ. ಹಾಗೂ ನಮ್ಮ ಚಿಕ್ಕಪ್ಪ ಎನ್ ನಾಗರಾಮ್ ಅವರು 1 ವರ್ಷ ಅವಧಿಗೆ ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಾರೆ. ನಾನು ಇದು 2ನೇ ಬಾರಿಗೆ ಆಯ್ಕೆಯಾಗಿ ಇನ್ನು ನಮ್ಮ ಮುಖಂಡರ ಸಹಕಾರ ಬಂಧುಗಳಿಗೆ, ನಮ್ಮ ಎಲ್ಲ ಸಹಕಾರದೊಂದಿಗೆ ನಾನು ಇವತ್ತು ಇದು ಅಧಿಕಾರ ವಹಿಸ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ನಿರ್ದೇಶಕರು ಹಾಗೂ ನಮ್ಮ ಸರ್ಕಾರದವರು, ನಮ್ಮ ಶಾಸಕರು, ಕಂದಾಯ ಮಂತ್ರಿಗಳು ಅವ್ರ ಸಹಕಾರದೊಂದಿಗೆ ಬಿಲ್ಡಿಂಗನ್ನು ಅಭಿವೃದ್ಧಿಪಡಿಸೋಕ್ಕೆ ತಯಾರಿ ಮಾಡ್ತೀವಿ. ಧನ್ಯವಾದ.